ನಮಸ್ಕಾರ ಪ್ರಿಯ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ಈಗಿನ ಸುದ್ದಿ, ಮೈಸೂರಿನ ರಂಜಾನ್ ಹಬ್ಬದ ದಿನದಂದು ಒಂದು ಅಪ್ರತ್ಯಕ್ಷಿತ ಹಾಗೂ ಆತಂಕಕಾರಿ ಘಟನೆ ನಡೆದಿದೆ. ನಗರದ ಪ್ರಮುಖ ಪ್ರದೇಶವಾದಂತಹ ಮುಖ್ಯ ಗ್ರಂಥಾಲಯದ ಸಮೀಪ ಸಂಭ್ರಮ ಬಾರ್ ಎದುರು ಇರುವಂತಹ ದೊಡ್ಡ ಮರವೊಂದು ಏಕಾಏಕಿ ನೆಲಕ್ಕೆ ಉರುಳಿದೆ. ಈ ಪ್ರದೇಶವು ಸಾಮಾನ್ಯವಾಗಿ ಹೆಚ್ಚು ಜನಸಂಚಾರವಿದ್ದು ಘಟನೆ ನಡೆದ ಸಮಯದಲ್ಲೂ ಜನಸಂಚಾರ ಜೋರಾಗಿತ್ತು. ಅಂದಾಗ್ಯೂ ಮರ ಬಿದ್ದ ಸಂದರ್ಭದಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸದೇ ಇರುವುದನ್ನು ಸ್ಥಳೀಯರು ದೇವರ ಕೃಪೆಯೆಂದು ಪರಿಗಣಿಸಿದ್ದಾರೆ. ಆದರೆ ಕೆಲವು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಯಗೊಂಡಿರುವ ವಿವರಗಳು ಈ ಕೆಳಗಿನಂತಿವೆ ನೋಡಿ. ಯರಗನಹಳ್ಳಿಯ ಪಾಪಣ್ಣ ಲೇಔಟ್ ನಿವಾಸಿಯಾದಂತಹ 72 ವರ್ಷದ ನಾರಾಯಣ್ ಪುಟ್ಟಪ್ಪರವರ ಪುತ್ರ. ಇವರು KA 555854 ಸಂಖ್ಯೆಯ ಆಟೋದಲ್ಲಿ ಪ್ರಯಾಣಿಸುತ್ತಿದ್ದಾಗ ಗಾಯಗೊಂಡಿದ್ದಾರೆ. ಇದೇ ರೀತಿಯಾಗಿ 70 ವರ್ಷದ ಉಮಾಶಂಕರ್ ಮತ್ತು ಅವರ 20 ವರ್ಷದ ಮಗಳು ರಚನಾ ಅವರು ಪ್ರಯಾಣಿಸುತ್ತಿದ್ದ KA 02TS 1358 ಸಂಖ್ಯೆಯ ಆಟೋ ಮೇಲೆ ಮರ ಬಿದ್ದು ಇಬ್ಬರು ಗಾಯಗೊಂಡಿದ್ದು ಅವರನ್ನು ಚಿಕಿತ್ಸೆಗಾಗಿ ಗೋಪಾಲ್ಗೌಡ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಮತ್ತೆ ಗಾಯತ್ರಿಪುರಂ ನಿವಾಸಿಯಾದಂತಹ 72 ವರ್ಷದ T ಶರ್ಮಾಚಾರ್ಯ ಇವರು KA 09EI 4990 ಸಂಖ್ಯೆಯ ಬೈಕ್ನಲ್ಲಿ ಪ್ರಯಾಣಿಸುತ್ತಿದ್ದಾಗ ಗಾಯಗೊಂಡಿದ್ದಾರೆ. ಅದೇ ವೇಳೆ ಪುಟ್ಟಪ್ಪ ಎಂಬುವವರ KA 51APQ 4117 ಸಂಖ್ಯೆಯ 4 ಚಕ್ರದ ವಾಹನ ಸ್ಥಳದಲ್ಲೇ ಸಂಪೂರ್ಣವಾಗಿ ಹಾನಿಗೊಳಗಾಗಿದೆ. ಮರ ಇದ್ದಕ್ಕಿದ್ದಾಗಲೇ ಅದಾಗಿದೆ, ಅದೇ ತಾನೇ ಬಿದ್ದಿರೋದು ಸರ್. ಅದು ಯಾರೂ ಅದಕ್ಕೆ ಏನು ಟಚ್ ಮಾಡಿಲ್ಲ ಸರ್. ಪ್ರಕೃತಿ ನಿಯಮ ಅದಾಗಿದ್ದಕ್ಕೆ ಆಯುಷ್ ಮುಗಿದಿದ್ದು ಅದಾಗಿ ಅದೇ ಬಿದ್ದಿರೋದು ಸರ್. ಯಾರು ಏನು ತೊಂದರೆ ಆಗಿಲ್ಲ. ಸಣ್ಣ ಪುಟ್ಟದಾಗಿ ಆಟೋದವ್ರಿಗೆ ಸ್ವಲ್ಪ ಬೈಕ್ದವ್ರಿಗೆ ತೊಂದರೆ ಆಗಿದೆ ಸರ್. ಅದು ಬಿಟ್ಟರೆ ಯಾರಿಗೂ ಬೇರೆ ಏನಾಗಿಲ್ಲ ಸರ್. ನೀವು ಇದನ್ನ ಹಿಂಗೆ ಲೈವಲ್ಲಿ ನೋಡಿದ್ರೆ ಬೀಳಾಗ ಲೈವಲ್ಲೇ ನೋಡಿದ್ದೀನಿ ನಾನು. ಅವಾಗ ಆಗ ಜನ ಓಡಾಟಗಳು ಜಾಸ್ತಿ ಇರಲಿಲ್ಲ ಐತೆ ಸರ್. ಅಷ್ಟು ಜನ ಏನು ಓಡಾಟ ಇರಲಿಲ್ಲ. ಏನೋ ಒಂದು 2-3 ಸೀಟು ಇದ್ರು ಸರ್ ಅಷ್ಟೇ. ಅಂಥದ್ರಲ್ಲಿ ಮಧ್ಯದಲ್ಲಿ ಬಿತ್ತು. ಒಂದಿಬ್ಬರಿಗೆ ಮಾತ್ರ ಒಬ್ರಿಗೆ ತಲೆ ಏಟ್ ಆಗಿದೆ, ಒಬ್ರಿಗೆ ಶೋಲ್ಡರ್ ಏಟ್ ಆಗಿದೆ ಸರ್. ಅವ್ರನ್ನ ಗೋಪಾಲಗೌಡಗೆ ಹಾಸ್ಪಿಟಲ್ ಕರ್ಕೊಂಡು ಮಾಡಿದ್ದಾರೆ. ನಾವೇ ಕರ್ಕೊಂಡು ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿದವು. ಇಲ್ಲಿ ಇದ್ದವರು ಅಕ್ಕಪಕ್ಕದವರೆಲ್ಲ ಸ್ಥಳೀಯರೆಲ್ಲ ಹೆಲ್ಪ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗಿದ್ದೀವಿ. ಯಾರಿಗೂ ಏನು ಏಟ್ ಆಗಿಲ್ಲ ಸರ್. ಒಂದಿಬ್ಬರು ಮಾತ್ರ 2-3 ಸೀಟಿಗೆ ಸಣ್ಣ ಪುಟ್ಟ ಏಟ್ ಆಗಿದೆ. ಒಂದು ಗಾಡಿ ಇಲ್ಲ ಒಬ್ರು ಅದನ್ನ ಟಚ್ ಮಾಡಿಲ್ಲ. ಅದಾಗಿ ಅದೇ ಬಿದ್ದಿರೋ ಸರ್. ಆಕಸ್ಮಿಕವಾಗಿ ಅದೇ ಬಿದ್ದಿರೋ ಸರ್. ಈ ಘಟನೆ ಮೈಸೂರಿನ ನಾಗರಿಕರ ಸುರಕ್ಷತೆ ಬಗ್ಗೆ ಪ್ರಶ್ನೆಗಳನ್ನು ಎಬ್ಬಿಸುತ್ತಿವೆ. ನಗರದಲ್ಲಿ ಇಂತಹ ಹಳೆಯ ಮತ್ತು ಅಪಾಯಕಾರಿಯಾದಂತಹ ಮರಗಳ ನಿರ್ವಹಣೆ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಮೈಸೂರು ಮಹಾನಗರ ಪಾಲಿಕೆ ಹಾಗೂ ಇತರೆ ಸಂಬಂಧಿತ ಇಲಾಖೆಗೆ ಅಧಿಕಾರಿಗಳು ಈ ಘಟನೆ ಗಂಭೀರವಾಗಿ ಗಮನ ನೀಡಿ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿದೆ. ನಗರದ ಸುರಕ್ಷತೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು ಈ ಘಟನೆಯ ನಂತರ ಸಾರ್ವಜನಿಕರು ಮತ್ತು ಆಡಳಿತ ಇಬ್ಬರೂ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಅಗತ್ಯವಾಗಿದೆ. ಇದೇ ರೀತಿ ಮಿಂಚಿನ ಸುದ್ದಿಗಾಗಿ ನೋಡ್ತಾ ಇರಿ ಪ್ರೇಕ್ಷಕರೇ ನಮ್ಮ ಸವಾಲ್ ಟಿವಿನ. ಹೆಚ್ಚಿನ ಸುದ್ದಿಗಾಗಿ ನಮ್ಮ ಸವಾಲ್ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ಗಳನ್ನ ಮಾಡಿ. ನಮಸ್ಕಾರ.